ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗಂವಾರ್ ಗ್ರಾಮದಲ್ಲಿ ಕಾಮಗಾರಿ ಪೂರ್ಣಗೊಳಿಸದೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಲಾಗಿದೆ ಎಂದು ವೀರ ಕನ್ನಡಿಗರ ಸೇನೆ ಅಧ್ಯಕ್ಷ ಅಮೃತ್ ಪಾಟೀಲ್ ಅವರು ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗಂವಾರ್ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದೆ ಅಲ್ಲಿನ ಅಧ್ಯಕ್ಷರು, ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿಯ ಕೆಲ ಸದಸ್ಯರು ಒಂದಾಗಿ 18 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಲ್ಲದೆ ಅಂಗವಿಕಲರಿಗೆ ನೀಡಬೇಕಾದ 3 ಲಕ್ಷ ರೂಪಾಯಿಯನ್ನು ಕೂಡ ಲಪಟಾಯಿಸಿದ್ದಾರೆ ಎಂದು ದೂರಿದರು. ಕೂಡಲೇ ಸಂಬಂಧಿಸಿದ ಮೇಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಈ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂದಿನ ದಿವಸ ವೀರ ಕನ್ನಡಿಗರ ಸೇನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಎರಡೂ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶವೇನೆಂದರೆ, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗಂವಾರ ಗ್ರಾಮದಲ್ಲಿ ಬಹಳಷ್ಟು ಕಾಮಗಾರಿಗಳಿನ ನೆಪಕ್ಕೆ ಮಾತ್ರಕ್ಕೆ ಕಾಮಗಾರಿಗಳ ಒಂದು ಪ್ರಕ್ರಿಯೆ ನಡೆದಿದ್ದು, ಎಸ್ಟಿಮೇಟ್ ಏನದ ಸುಮ್ಮ ಹೆಸರಿಗೆ ಮಾತ್ರ ಸಭೆ ಕರೆದು ಕಾಮಗಾರಿಗಳ ಏನದ ಒಂದು ಪಟ್ಟಿಯನ್ನು ನಿಗದಿ ಮಾಡಿ ನಂತರ ಈ ಕಾಮಗಾರಿಗಳ ಮಾಡದೆ ಯಾವುದೇ ದುರಸ್ತಿ ಮಾಡದೆ ಏನದ ಸಿಕ್ಕಾಪಟ್ಟಿ ಹಣವನ್ನು ಇವತ್ತು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಕ್ಕಂಥ ಕೆಲಸ ಅಲ್ಲಿನ PDO ಮತ್ತು ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಕೂಡಿಕೊಂಡು ಇವತ್ತು ಲಕ್ಷಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿ ಸರ್ಕಾರಕ್ಕೆ ಮತ್ತು ಗಂವಾರದ ಮಹಾಜನತೆಗೆ ಇವತ್ತು ಮೋಸ ಮಾಡ್ತಕ್ಕಂಥ ಕೆಲಸಕ್ಕೆ ಅಲ್ಲಿನ ಅಧ್ಯಕ್ಷ ಮತ್ತು PDO ಇಳಿದಿದ್ದಾರೆ. ಇದಕ್ಕೆ ಕೂಡ ಅಲ್ಲಿನ ಸಂಬಂಧಪಟ್ಟ ಅಭಿಯಂತರರು ಅಂದರೆ ಅಭಿಯಂತರರು ಕೂಡ ಇದಕ್ಕೆ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣಬಂದಿದೆ. ಇದರಗೋಸ್ಕರ ಸಂಬಂಧಪಟ್ಟಂಥ ಮಾನ್ಯ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸುಮಾರು 15 ದಿವಸಗಳ ಆಚೆನೆ ಇವತ್ತು ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಜಂಟಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಇವತ್ತು ನಮಗೆ ಯಾವುದೇ ಹಿಂಬರ ಕೂಡ ಬಂದಿಲ್ಲ ಮತ್ತು ತನಿಖೆ ಕೂಡ ಕೈಗೊಂಡಿದ್ದು ಕಂಡು ಬಂದಿಲ್ಲ. ಇನ್ನು ಮುಂದಿನ ಬರ್ತಕ್ಕಂಥ 17ನೇ ತಾರೀಕು ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನದ ಎರಡು ಜಂಟಿಯಾಗಿ ಏನದ ನಾವು ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ. PDOವನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತು ಅಧ್ಯಕ್ಷನನ್ನು ಈ ಸದಸ್ಯತ್ವದಿಂದ ರದ್ದುಗೊಳಿಸಬೇಕು. ಇದರಲ್ಲಿ ಭಾಗಿಯಾದಂಥ ಅಭಿಯಂತರಾಗಿರ್ಬೋದು, ಸದಸ್ಯಗಳವ್ರದ್ದು ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು. ಶೀಘ್ರವಾದ ಉನ್ನತ ಮಟ್ಟವನ್ನು ತನಿಖೆ ಮಾಡಿ ತಪ್ಪಿತರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕಂತೇಳಿ ನಾವು ಈ ಮನವಿಯನ್ನು ಪತ್ರ ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಂತರ 23ನೇ ತಾರೀಕು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಎದುರೇ 1 ದಿನದ ಧಾರ್ಮಿಕ ಉಪವಾಸ ಸತ್ಯಾಗ್ರಹ, ಧರಣಿ ಸತ್ಯಾಗ್ರಹವನ್ನು ಕೂಡ ಎರಡು ಜಂಟಿಯಾಗಿ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರವಿ ಒಂಟಿ, ಶಿವಾನಂದ್ ಚಿಕ್ಕಾಣಿ, ಅಭಿಷೇಕ್ ತಳಂಗೆ, ಅಣ್ವೀರ್ ಬಿರಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.